ಅಂತೂ ಇಂತೂ ಫೈನಲಿ 11 ಗಂಟೆಗೆ ಬಂದು 12:30 3 ಸಿಲಿಂಡ್ರ್ ತೊಗೊಂಡೆ. ಹೆವಿ ಬಿಸಿಲು ಹೆಂಗಿದೆ, ತುಂಬ ಬಿಸಿಲಿದೆ. ನೀರು ಇಳಿತೈತೆ ಸುಮ್ಮನೆ ಮೈಯಾಗೆ. ಎಷ್ಟು ಆಟೋಗಳು, ಟಾಟಾ ಎಸ್ಸಿಗಳು, ಬುಲೆರ, ಕಾರು, ಬೈಕುಗಳು ಇಷ್ಟೊಂದು ಬರ್ತಾಯಿದ್ದಾವೆ ಈ ಒಂದು ಸಿಲಿಂಡ್ರ್ ತೊಗೊಂಡೋಗೋಕ್ಕೆ. ಫೈನಲಿ ನಾನಂತೂ 3 ತಿಂಗಳ ನಂತರ ಸಿಲಿಂಡ್ರನ್ನ ತೊಗೊಂಡು ಹೋಗ್ತಾಯಿದ್ದೀನಿ ಮನೆಗೆ. ನಮ್ಮಮ್ಮ ಖುಷಿ ಪಡ್ತೈತೆ, ನಮ್ಮ ಅಕ್ಕನೂ ಖುಷಿ ಪಡ್ತೈತೆ. ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಾಚ್ ಮಾಡಿ. ನಮಸ್ಕಾರ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ಮತ್ತು ರೈತರಿಗೆ. ನೋಡಿ ಏನಿಲ್ಲ, ಸಿಲಿಂಡ್ರ್ ನೋಡ್ತಾಯಿದ್ರಿ. ಇದು ಖಾಲಿ ಸಿಲಿಂಡ್ರ್ 3 ಇಟ್ಕೊಂಡಿದ್ದೀನಿ ಸ್ಕೂಟಿಲಿ. ಸೊ ಇದರಲ್ಲಿ ತರ್ಬೇಕಾದ್ರೆ ಒಂದೊಂದು ತೊಗೊಂಬರ್ತೀನಿ, ಇಲ್ಲ 2 ತೊಗೊಂಬರ್ತೀನಿ. ವೆಯ್ಟ್ ಜಾಸ್ತಿ ಆದರೆ ಒಂದೇ ತೊಗೊಂಬರ್ತೀನಿ, ಇಲ್ಲ ಯಾವುದಾದ್ರೂ ಗಾಡಿ ಮಾಡ್ಕೊಂಡು ಹಾಕೊಂಬರ್ಬೇಕು. ಯಾಕಂದರೆ ಮುಂದೆ ಹೋಗ್ತಾ ಹೇಳ್ತೀನಿ. ನಮಸ್ತೆ ರೈತ ಬಾಂಧವರೇ ಹಾಗೂ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನೋಡಿ ನಿಮಗೇನು ತೋರಿಸಿದ್ನಲ್ಲ 3 ಖಾಲಿ ಸಿಲಿಂಡ್ರ್ ಇದ್ದಾವೆ. ಸೊ ಇದನ್ನು ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಹೋಗ್ಬಿಟ್ಟು ನಾವು ಇದನ್ನು ಫಿಲ್ ಮಾಡ್ಕೊಂಡು ಬರಬೇಕು. ಚಳ್ಳಕೆರೆಯಲ್ಲಿರುವಂತಹ ಇಂಡಿಯನ್ ಗ್ಯಾಸು. ಸೊ ಸುಮಾರು ನಮ್ಮ ಗ್ರಾಮ ಬಂದು ಪಿಲ್ಲಹಳ್ಳಿಯಿಂದ 2 ಇದೆ. ಸೊ ನಮ್ಮ ಅಕ್ಕರೂರು ಕೊರ್ಲುಕುಂಟೆಯಿಂದ 1 ಇದೆ. ಸೊ ಹಾಗಾಗಿ 3 ಖಾಲಿ ಸಿಲಿಂಡ್ರನ್ನ ತೊಗೊಂಡು ಫಿಲ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಚಳ್ಳಕೆರೆಗೆ. ಸೊ ನಮ್ಮ ಪಿಲ್ಲಹಳ್ಳಿಯಿಂದ ಸುಮಾರು 40 ಕಿಲೋಮೀಟ್ರ್ ಇದೆ. ನಾನಿದ್ದೀನಿ ಇವಾಗ ನಮ್ಮ ಪರಶುರಾಂಪುರ ಹೋಬಳಿಯಲ್ಲಿದ್ದೀನಿ. ಸೊ ಈ ಒಂದು ಹೋಬಳಿ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದರೆ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತಂದು ಸುಮಾರು ನಮ್ಮ ರೈತರು, ಇಲ್ಲಿನ ಜನ ಪ್ರತಿಯೊಬ್ಬರೂ ಹೋರಾಟ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ರೋಡ್ ಮಾತ್ರ ಚೆನ್ನಾಗಿ ಆಗಿದೆ, ಮತ್ತು ಆಗ್ತಾಯಿದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸುಮಾರು ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇವೆ. ಸೊ ಹಂಗಾಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡು ನೀವು ವಿಡಿಯೋ ವೀಕ್ಷಣೆ ಮಾಡ್ಬೋದು. ಶಶಿ PCS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಪರಶುರಾಂಪುರವನ್ನು ನಮ್ಮ ಚಳ್ಳಕೆರೆ ತಾಲೂಕಿನ ಶಾಸಕರಾದಂತಹ ಹ್ಯಾಟ್ರಿಕ್ ಹೀರೋ ರಘುಮೂರ್ತಿ ಸಾಹೇಬ್ರವರು ಸದನದಲ್ಲಿ ಸಹಿತ ಚರ್ಚೆ ಮಾಡಿದ್ದಾರೆ, ಪರಶುರಾಂಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿ ಅಂತಂದು. ಸೊ ಹಾಗಾಗಿ ಸುಮಾರು 30ರಿಂದ 35 ವರ್ಷಗಳ ಸುದೀರ್ಘ ಕಾಲ ಹೋರಾಟ ನಡೀತಾ ಇದೆ. ಸೊ ಬೆಂಗಳೂರಿಗೆಲ್ಲ ಚಲೋ ಹೋಗಿದ್ದಾರೆ, ಧರಣಿ ಎಲ್ಲ ಮಾಡಿದ್ದಾರೆ. ಸೊ ಹಂಗಾಗಿ ಪರಶುರಾಂಪುರ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದರೆ ಈ ರೋಡ್ಗಳನ್ನೇ ನೋಡಿದ್ರೆ ನಾವು ತಿಳ್ಕೊಬೋದು. ಅದು ಬಂದು ಪಾವಗಡ ಮೇನ್ ರೋಡ್ ಬರುತ್ತೆ. ಆ ಕಡೆಯಿಂದ ಹೈಸ್ಕೂಲ್ ಇದೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು KPSC ಶಾಲೆ. ಸೊ ಈ ಕಡೆ ಬಂದರೆ ಚಳ್ಳಕೆರೆಗೆ ಹೋಗುವಂತಹ ದಾರಿ. ಸೊ ಈ 2 ರೋಡ್ ಮಾತ್ರ ತುಂಬ ಅದ್ಭುತವಾಗಿ ಅಗಲೀಕರಣ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬಾಕಿ ಇರೋದಂದರೆ ಈ ಕಲ್ಯಾಣದುರ್ಗದ ರೋಡು. ಸೊ ಇದು ಮುಂದಿನ ದಿನಗಳಲ್ಲಿ ಆಗುವ ಚಾನ್ಸ್ ಇದೆ ಅಂತಂದು ಹೇಳ್ತಿದ್ದಾರೆ. ಸೊ ನಮ್ಮ ಸ್ವಗ್ರಾಮ ಪಿಲ್ಲಹಳ್ಳಿಯಿಂದ ವಿಡಿಯೋ ಮಾಡಬೇಕಿತ್ತು. ಸೊ ಅಲ್ಲಿಂದ ಮೊಬೈಲ್ ಚಾರ್ಜ್ ಇರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಿಲ್ಲಹಳ್ಳಿ ಗ್ರಾಮದಿಂದ ನಮ್ಮ ಪರಶುರಾಂಪುರ ಹೋಬಳಿಗೆ 10 ಕಿಲೋಮೀಟರ್ ಇದೆ. ಸೊ ಚಳ್ಳಕೆರೆಗೆ ಪರಶುರಾಂಪುರದಿಂದ 30 ಕಿಲೋಮೀಟರ್ ಇದೆ. ಒಟ್ಟು 40 ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬಿಟ್ಟು ನಾವೀಗ ಇಂಡಿಯನ್ ಸಿಲಿಂಡರ್ ಗ್ಯಾಸ್ನ ರಿಫಿಲ್ ಮಾಡ್ಕೊಂಬರಬೇಕು. ಏಕಪ್ಪ ಅಂದರೆ ಈ ಒಂದು 2ರಿಂದ 3 ತಿಂಗಳಿಂದ ನೋಡ್ತಾ ಇದ್ದೀರಿ, ಈ ಒಂದು ಇರಾಕಲ್ಲಿ ನಡೀತಿರುವಂತಹ ಒಂದು ಏನು ಆ ಒಂದು ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಬರುವಂತಹ ಹಡಗುಗಳನ್ನು ತಡೆ ಹಿಡಿದಿದ್ದಾರೆ. ಸೊ ಹಂಗಾಗಿ ನಮ್ಮ ಭಾರತಕ್ಕೂ ಸಹಿತ ಈ ಒಂದು ಪೆಟ್ರೋಲು, ಡೀಸೆಲು, ಆಯಿಲು, ಗ್ಯಾಸು ಈ ರೀತಿಯಾಗಿ ಸುಮಾರು ಇರಾನಿಂದ ಬರುವಂತಹ ಹಡಗುಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ನಮ್ಮ ಇಂಡಿಯಾಗೆ ಬರ್ತಿದ್ದಾವೆ ಅಂತ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ನಡೀತಿರುವಂತಹ ಯುದ್ಧದ ಒಂದು ಸಂದರ್ಭ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಪ್ರತಿಯೊಬ್ಬ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡೋಂಥ ರೈತರಿಗೂ ಮತ್ತು ಸಾಮಾನ್ಯ ಪ್ರಜೆಗೂ ಸಹಿತ ಈ ಒಂದು ಯುದ್ಧ ಪ್ರಭಾವ ಬೀರಿದೆ. ಯಾಕಂದರೆ ನಮ್ಮ ಮನೆಯಲ್ಲೇ ಸಹಿತ ಸುಮಾರು 3 ತಿಂಗಳಿಂದ ಗ್ಯಾಸ್ ಸಿಕ್ಕಿಲ್ಲ. ಚಳ್ಳಕೆರೆಯಿಂದ ಬರುವಂತಹ ಇಂಡಿಯನ್ ಗ್ಯಾಸ್ ಅವರು 2 ತಿಂಗಳಿಂದ ಬಂದಿಲ್ಲ, ಇದು 3ನೇ ತಿಂಗಳು. ಸೊ ನೀವೇ ಬಂದು ಫಿಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ನಮಗಂತೂ ಒಂದು ಬೈಕ್ ಇದೆ, ನಮ್ಮ ತಂಗಿದು ಸ್ಕೂಟಿ. ಹಾಗಾಗಿ ಬೈಕ್ ತೊಗೊಂಡು ಹೋಗ್ತಾ ಇದ್ವಿ. ಬೈಕ್ ಇಲ್ಲದವ್ರಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಬೈಕ್ ಇರೋರು ತೊಗೊಂಬರ್ತಾರೆ, ಬೈಕ್ ಇಲ್ಲದವರು ಯಾರಾದರೂ ಗಾಡಿ ಇಸ್ಕೊಂಡು ಹೋಗಿ ತರಬೇಕಾಗುತ್ತೆ. ಇನ್ನಂದರೆ ಸುಮಾರು 40 ಕಿಲೋಮೀಟರ್ ಇರೋದ್ರಿಂದ ಬಿಸಿಲಲ್ಲಿ ಹೋಗ್ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ಏನು ಗ್ಯಾಸ್ ರಿಫಿಲ್ ಮಾಡ್ಕೊಂಡು ಕೊಡ್ತಿದ್ದಾರಲ್ಲ ಟೆಂಡರ್ ತೊಗೊಂಡಿರೋರು, ಅವರೇ ಗ್ರಾಮೀಣ ಭಾಗಕ್ಕೆ ತಂದು ಕೊಡಿ ಅಂತಂದು ಈ ವಿಡಿಯೋ ಮುಖಾಂತರ ಹೇಳ್ಕೊತೀನಿ. ಯಾಕಂದರೆ ಸುಮಾರು ನಾವು ತರುವಂತಹ ಗ್ಯಾಸಲ್ಲಿ ತಿಂಗಳಿಗೆ 22ರಿಂದ 25 ಲಾರಿಗಳು ಗ್ಯಾಸ್ ಫಿಲ್ ಬೇಕಂತ ಹೇಳ್ತಿದ್ದಾರೆ ಓನರು. ಈಗ ಕೊಡ್ತಿರೋದು 11ರಿಂದ 12 ಕೊಡ್ತಿದ್ದಾರಂತೆ. ಸೊ ಹಂಗಾಗಿ ಎಲ್ಲರಿಗೂ ತಲುಪ್ಸೋಕ್ಕಾಗ್ತಾ ಇಲ್ಲ. ಹಂಗಾಗಿ ನೀವೇ ಬಂದು ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ನೊಂದು, ಈ ಒಂದು ಗ್ಯಾಸ್ ಸಿಲಿಂಡರ್ಗೆ
ಲಿಂಕ್ ಆಗಿರುವಂಥ ಅಕೌಂಟ್ ನಂಬರು ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು KYC ಮಾಡಿಸಿ ಅಂತಲೂ ಹೇಳಿದ್ದಾರೆ. ಸೊ ಅದು ಮಾಡಿಸಿದ್ರೇ ಈ ಒಂದು OTP ಬರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಸಹಕರಿಸಿ. ಈ ಒಂದು ಗ್ರಾಮೀಣ ಭಾಗಕ್ಕೂ ಸಹಿತ ಈ ಒಂದು ಗ್ಯಾಸ್ ಸಿಲಿಂಡರ್ ಪ್ರಭಾವ ಬೀರಿದೆ ಎಂಬುದು ಈ ವಿಡಿಯೋ ಮುಖಾಂತರ ನಿಮ್ಮ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ನಾವು ಚಳ್ಳಕೆರೆಗೆ ಹೋಗುವಂತಹ ದಾರಿ ಮಾರ್ಗ ಇದು. ಸೊ ನಮ್ಮ ಚಳ್ಳಕೆರೆ ತಾಲೂಕಲ್ಲಿರುವಂಥವ್ರಿಗೆ, ನಮ್ಮ ಜಿಲ್ಲೆಯಲ್ಲಿ ಇರೋವಂಥವ್ರಿಗೆ ಇದು ಯಾವ ಪ್ಲೇಸ್ ಅನ್ನೋದು ಅವ್ರಿಗೆ ತಿಳಿದಿರುತ್ತೆ. ಯಾಕಂದರೆ ಈ ಒಂದು ರೋಡ್ ಬಂದು ಚಿತ್ರದುರ್ಗ ಟು ಪಾವಗಡಕ್ಕೆ ಹೋಗುವಂತಹ ದಾರಿ ಮಾರ್ಗ. ಕುಮಟಾ ಮತ್ತು ಕೊಡಮಡುಗು ರಸ್ತೆ ಮಾರ್ಗ, KK ರಸ್ತೆ ಅಂತ ಕರೀತಾರೆ, ಆ ಒಂದು ಹೈವೇ ಇದು. ಸೊ ಇದು ನಮ್ಮ ಜಿಲ್ಲೆಯ ವೇದಾವತಿ ನದಿ ಹರಿಯುವಂತಹ ಸ್ಥಳ, ಅಂದರೆ ವೇದಾವತಿ ನದಿಯಲ್ಲಿದ್ದೀನಿ ನಾನು. ಹಾಗೆ ನಿಮಗೆ ಈ ಕಡೆ ಬಂದರೆ ಇಲ್ಲೊಂದು ಕೊಳವೆ ಹೋಗಿದೆ. ಇದು ನೀರಿನ ಮಾರ್ಗ. ಇದು ಭದ್ರಾ ಮೇಲ್ದಂಡೆಯಿಂದ ಬರುವಂತಹ ಒಂದು ಕೊಳವೆ ನೀರು. ಇಂದು ಕೆರೆಗಳಿಗೆ ಮತ್ತು ಶುದ್ಧ ಕುಡಿಯುವ ನೀರಿಗೆ ಮಾಡಿರುವಂತಹ ಒಂದು ನೀರಿನ ಮಾರ್ಗ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇದು ಚೋಳು ಸೇತುವೆ, ಮೈಸೂರು ಸಂಸ್ಥಾನದ ರಾಜರು ಇರುವಂತಹ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಚೋಳೂರು ಸೇತುವೆ ಅಂತಂದು ಕರೀತಾರೆ. ಇನ್ನೂ ಚೆನ್ನಾಗಿದೆ, ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಇಲ್ಲ, ಚೆನ್ನಾಗಿ ಕಟ್ಟಿದ್ದಾರೆ, ಅಂದರೆ ಕ್ವಾಲಿಟಿ ಇದೆ. ಇನ್ನೂ ಸುಮಾರು ವರ್ಷಗಳಿರುತ್ತೆ. ಇಲ್ಲಿ ನೋಡಿ, ಈಗ ಬೇಸಿಗೆ ಇರೋದರಿಂದ ನಮ್ಮ ಚೋಳೂರು ಸೇತುವೆ ನದಿಯಲ್ಲಿ ನೀರಿಲ್ಲ. ಇದು ಸ್ಟಾಕ್ ಹಿನ್ನೀರು. ಅಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ರಲ್ಲ, ಅಲ್ಲಿರುವಂತಹ ನೀರು ಸ್ಟಾಕ್ ಆಗಿದೆ. ನೋಡಿ, ಇಲ್ಲೆಲ್ಲ ನಮ್ಮ ರೈತರ ಒಂದು ಕುರಿಗಳು, ಮೇಕೆಗಳು ಇಲ್ಲೆಲ್ಲ ನೀರು ಕುಡಿತಿದ್ದಾವೆ. ಮೇಕೆ ಎಲ್ಲ, ಕುರಿ ಎಲ್ಲ ಬಂದು ಇಲ್ಲಿ ಮೇಯಿಸ್ಕೊಂಡು ನೀರು ಕುಡಿಸೋಕೆ ಒಂದು ಇದಾಗ್ತಾಯಿದೆ. ಸೊ ಭದ್ರಾ ಮೇಲ್ದಂಡೆ ಬರುವಂತಹ ನೀರಿನ ಮಾರ್ಗ ಇದು. ನಮ್ಮ ಸುಮಾರು 6 ಜಿಲ್ಲೆ ಅಂತ ಅಂದ್ಕೊಂಡಿದ್ದೀನಿ. 6 ಜಿಲ್ಲೆಗಳಿಗೆ ಕೆರೆಗಳಿಗೆ ತುಂಬಿಸುವಂತಹ ಈ ಒಂದು ಪೈಪ್ಲೈನು ಆದಷ್ಟು ಬೇಗ ಪ್ರತಿಯೊಂದು ಗ್ರಾಮಗಳಿಗೂ ನೀರು ಬರಲಿ ಅಂತಂದು ಕೇಳ್ಕೊತೀನಿ. ಬನ್ನಿ, ನಾವೀಗ ಚಳ್ಳಕೆರೆಗೆ ಹೊರಡೋಣ. ಇಲ್ಲೇ 10 ಗಂಟೆ ಆಗಿದೆ, 11 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ರೀಫಿಲ್ ಅಲ್ಲಿ ಹೆಂಗಿರಿದೆ, ಅಲ್ಲಿನ ಒಂದು ಜನ ಯಾವ ರೀತಿ ಕ್ರೌಡ್ ಆಗಿದೆ, ಅಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೆ, ಎಷ್ಟು ಬೇಗ ಬರ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಹಂಚ್ಕೊತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಚಳ್ಳಕೆರೆ ಗೇಟು. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಲೆಫ್ಟಲ್ಲಿ ರೈಲ್ವೆ ಗೇಟ್ ಆಗ್ತಾ ಇರ್ತಾರೆ. ನಮ್ಮ ಒಂದು ಚಳ್ಳಕೆರೆ ತಾಲೂಕಿಂದ ಪರಶುರಾಮಪುರ ಹೋಬಳಿ, ಲಿಂಗದಹಳ್ಳಿ, ಪಾವಗಡ, ಇದ್ದುಪುರ ಹೋಗುವಂತಹ ಒಂದು ಮೇನ್ ರೋಡ್ ಇದಾಗಿದೆ. ತುಂಬ ವೆಹಿಕಲ್ಸ್ ಬರ್ತಾ ಇರುತ್ತೆ ಈ ಒಂದು ರೋಡಲ್ಲಿ. ಈಗಲೂ ನೋಡ್ತಾ ಇರ್ಬೋದು, ಒಂದು ವೆಹಿಕಲ್ಸ್ ಬರ್ತಾಯಿದೆ, ಅಂದರೆ ತುಂಬ ವೆಹಿಕಲ್ಸ್ ಬರ್ತಾ ಇದೆ. ನಮ್ಮ ಭಾಗದ ರೈತರು ಈ ಒಂದು ರೈಲ್ವೆ ಗೇಟಲ್ಲಿ ಒಂದು ಫ್ಲೇಓವರ್ ಆದರೂ ಮಾಡಿಕೊಡಿ, ಇಲ್ಲ ಅಂಡರ್ಗ್ರೌಂಡ್ ಆದರೂ ಮಾಡಿ ಅಂತಂದು ಸುಮಾರು ಸರಿ ಹೋರಾಟ ಮಾಡಿದ್ದಾರೆ. ಸುಮಾರು ಸೋಷಲ್ ಮಾಧ್ಯಮವಾದಂತಹ ಪೇಪರಲ್ಲೂ ಬಂದಿದೆ, ನ್ಯೂಸಲ್ಲಿ ಬಂದಿದೆ, ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬರ್ಸ್ ತುಂಬ ಜನ ಈ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೂ ಈ ಒಂದು ಕಾರ್ಯ ಪ್ರಾರಂಭವಾಗಿಲ್ಲ. ಆದಷ್ಟು ಬೇಗ ಆಗಲಿ ಅಂತಂದು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಏಕೆಂದರೆ ಈ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಸುಮಾರು 25,000 ವೋಲ್ಟ್ ವಿದ್ಯುತ್ ಸರಬರಾಜು ಆಗ್ತಾ ಇರುತ್ತೆ. ಅಲ್ಲಿ ಸೆಂಟ್ರಲ್ ಏನು ಕಾಣ್ತಿದೆಯಲ್ಲ, ಅದೇ ಆ ಒಂದು ಕರೆಂಟಿಂದನೇ ಈಗಿನ ರೈಲ್ವೆ ಮಾರ್ಗಗಳು, ರೈಲ್ವೆಗಳು ಸಂಚಾರ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಇದಕ್ಕೊಂದು ಫ್ಲೇವರ್ ಆದರೂ ಮಾಡಿದ್ರೆ ತುಂಬ ಉತ್ತಮ, ಇಲ್ಲ ಅಂಡರ್ಗ್ರೌಂಡು ಪಾಸಿಂಗ್ ಆದರೂ ಮಾಡಿದ್ರೆ ತುಂಬ ಉತ್ತಮ ಅಂತಂದು ಈ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ಚಿಕ್ಕ ಮಾಹಿತಿ ನೀಡುವ ಪ್ರಯತ್ನ. ಇದು ಏನು ನೋಡ್ತಾ ಇದ್ರಲ್ಲ, ಇದು ರಾಜ್ಯ ಕಾಲುವೆ ಅಂತಂದು ಹೇಳ್ತಾರೆ. ಚಳ್ಳಕೆರೆಯಲ್ಲಿರುವಂಥ ಸಿಟಿ ನೀರೆಲ್ಲ ಇದೇ ರೀತಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ಟೈಮು ಇಲ್ಲಿ ತುಂಬ ಮಳೆ ಬಂದಾಗ ಕೆಲವೊಂದು ಕೆರೆಗಳು, ಅಜ್ಜನಗುಡಿ ಹತ್ರ ಇರುವಂತಹ ಒಂದು ಕೆರೆ ಏನಾದರೂ ಕೋಡಿ ಬಿದ್ದರೆ ಇದೇ ಮಾರ್ಗವಾಗಿ ನೀರು ಬರುತ್ತೆ. ಸೊ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದು ಬನ್ನಿ, ಇದಿರುವುದು ಪ್ರೆಸೆಂಟು ನೀಲಕಂಠೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಒಂದು ಮಾರ್ಗ. ಇದು ಸೇಮು ನಮ್ಮ ಪಾವಗಡ ಪರಶುರಾಮಪುರ ಹೋಬಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಮೇನ್ ರೋಡ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಒಂದು ದೊಡ್ಡದೊಂದು ಸೇತುವೆ ಮಾಡಿದರೆ ನೀರು ಸರಾಗವಾಗಿ ಹರಿಯುತ್ತೆ. ಸೊ ಇಲ್ಲಿ ಏನು ತುಂಬ ನೀರು ಬಂತು ಅಂದರೆ ನೋಡಿ, ಈ ಮಾರ್ಗವಾಗಿ ಕಾಟಪ್ನಟ್ಟಿ ಮಾರ್ಗವಾಗಿ ಬಸ್ಸುಗಳು ಸಂಚಾರ ಮಾಡ್ತವೆ. ಇಲ್ಲಿ ಯಾವುದೇ ರೀತಿಯಾದ ಬೈಕು, ಆಟೋ, ಟ್ಯಾಕ್ಸಿ, ಕಾರ್ ಹೋಗೋಕ್ಕಾಗಲ್ಲ. ಸೊ ಬಸ್ಗಳು ಮಾತ್ರ ಹೋಗ್ಬೋದು, ಚಿಕ್ಕ ಚಿಕ್ಕ ಗಾಡಿಗಳು ಹೋಗೋಕ್ಕಾಗಲ್ಲ. ಹಾಗಾಗಿ ಇದು ಒಂದು ಸೇತುವೆ
ಮಾಡಿಸಿ ಅಂತಂದು ಒಂದು ಮನವಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಫೈನಲಿ ನಾನು ಚಳ್ಳಕೆರೆಗೆ ಬಂದೆ. ಸೊ ಸ್ಟಾಕ್ಸ್ ಇದೆ, ಸಿಲಿಂಡ್ರಿನ ಸ್ಟಾಕ್ ತುಂಬ ಒಂದು ಲೋಡ್ ಬಂದಿದೆ ಅನಿಸುತ್ತೆ, ಇಳಿಸಿದ್ದಾರೆ. ಸೊ ತುಂಬ ಜನ ಬರ್ತಿದ್ದಾರೆ, ತೊಗೊಂಡು ಹೋಗ್ತಿದ್ದಾರೆ. ಸೊ ನಾವು ಇಟ್ಟಿದ್ದೀವಿ, ತೊಗೊಂಡು ಹೋಗ್ತೀವಿ ಅಂತ ನಂಬಿಕೆ ಬಂದಿದೆ. ಸೊ ಯಾವುದೇ ಗೊಂದಲ ಬೇಡ. ಸೊ ಬುಕ್ಕಿಂಗ್ ಮಾಡಿ DAS ನಂಬರ್ ಬಂತು ಅಂದರೆ ಇಲ್ಲೊಂದು OTP ತೊಗೊತಾರೆ. ಸೊ OTP ಇಟ್ಕೊಂಡ್ರೆ ಅಂದರೆ ಸಿಲಿಂಡ್ರ್ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಸಾರ್ವಜನಿಕರು ಕಾಯಬೇಕು, ಯಾಕಂದರೆ ಸಿಲಿಂಡ್ರ್ ಇದೆ, ಅದೇ ಬುಕ್ಕಿಂಗ್ ಮಾಡಿಸ್ಬೇಕು. ಬುಕ್ಕಿಂಗ್ ಮಾಡಿ DAC ನಂಬರ್ ಬಂದು ಒಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕ್ಲಿ ಜನ್ರೇಟ್ ಆಗುತ್ತೆ, ಸ್ಟಾಕ್ ಕೊಡ್ತಾ ಇರ್ತಾರೆ. ಸೊ ಸಮಾಧಾನವಾಗಿ ಈ ಚಳ್ಳಕೆರೆಗೆ ಬಂದರೆ ಸಿಗುತ್ತೆ, ತೊಗೊಂಡು ಹೋಗ್ಬೋದು. ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೂ ಪರವಾಗಿಲ್ಲ, ಸಿಗ್ತಾ ಇದೆ, ಏನು ತೊಂದರೆ ಇಲ್ಲ. ಸೊ ಎಲ್ಲರೂ ಬಂದು ತೊಗೊಂಡೋಗಿ, ಯಾವುದೇ ಗೊಂದಲ ಬೇಡ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಶ್ರಮ ಪಡಬೇಕು. ಸಿಲಿಂಡ್ರ್ ಗ್ಯಾಸ್ ಬೇಕು ಅಂತಂದರೆ. ಸೊ ನಮ್ಮ ಮನೆಯಲ್ಲೂ ಸಹಿತ 2 ರಿಂದ 3 ತಿಂಗಳು ಗ್ಯಾಸಲ್ಲಿ ಮಾಡಿರಲಿಲ್ಲ. ಸೊ ನಾವು ಹಳ್ಳಿಯಲ್ಲಿರೋದ್ರಿಂದ ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ವಿ, ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಸೊ ಹಂಗಾಗಿ ಈಗ ಒಂದು ಸಿಲಿಂಡ್ರ್ ಉಪಯೋಗಿಸ್ಕೊಂಡು ಕಾಫಿ ಟೀ ತಿಂಡಿ ಅಷ್ಟೇ ಮಾಡ್ಕೊಳೋದು. ಸೊ ಊಟ ಎಲ್ಲ ನಾವು ಕಟ್ಟಿಗೆಯಲ್ಲೇ ಮಾಡ್ಕೊಳೋದು, ಚೆನ್ನಾಗಿರುತ್ತೆ ಅಂತಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಕಟ್ಟಿಗೆ ಸೌದೆ ಒಲೆಯಲ್ಲಿ ಮಾಡಿಕೊಂಡ್ರೆ. ಸೊ ಈ ಚಳ್ಳಕೆರೆ ತಾಲೂಕಲ್ಲಿ ಇದ್ದೀನಿ. ಇಷ್ಟಿದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.